ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾಹಿತಿಯನ್ನು ತಿಳಿಯೋಣ. ಮೊದಲು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಮಿಕರನ್ನು ಏನಪ್ಪ ಅಂದ್ರೆ ಗ್ರೂಪ್ ಪ್ರಕಾರ ಫೋಟೋವನ್ನು ಹೊಡೆದು ಸರ್ಕಾರದ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗ್ತದೆ. ತದನಂತರ ಇವು ಎಲ್ಲ ಕಾರ್ಮಿಕರ ನಿಯಂತ್ರಣಕ್ಕಾಗಿ 3 ರಿಂದ 4 ಜನ ಮೇಟ್ಗಳಿರ್ತಾರೆ. ಹಾಗೆ ಬಂದಿರತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರ್ಬೋದು ಈ ರೀತಿಯ ಏನಪ್ಪ ಕೆಲಸವನ್ನು ನಿಯೋಜಿಸಲಾಗ್ತಿರ್ತದೆ. ತದನಂತರ ಬಂದಿರತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಏನಪ್ಪ ಅಂದ್ರೆ ನೀರನ್ನು ಪೂರೈಕೆಗೆ ಏನಪ್ಪ ಅಂದ್ರೆ ಈ 4 ರಿಂದ 5 ಜನರನ್ನು ಏನಪ್ಪ ಅಂದ್ರೆ ನೇಮಕ ಮಾಡ್ತಾರಂತ ಹೇಳ್ಬೋದು. ಇವಾಗ ನಾವು ಈ MG ನರೇಗಾದ ಕುರಿತು ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ. ಮೊದಲಿಗೆ ಇದು ಆಗಸ್ಟ್ 23, 2005 ಆಗಿನ ಪ್ರಧಾನಮಂತ್ರಿಯವರಾದ ಡಾಕ್ಟರ್ ಮನಮೋಹನ್ ಸಿಂಗ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ರಘುವಂಶ್ ಪ್ರಸಾದ್ ಸಿಂಗ್ ಅವರು ಏನಪ್ಪ ಜಾರಿಗೊಳಿಸ್ತಾರಂತ ಹೇಳ್ಬೋದು. ಇದನ್ನು 2006 ಏನಪ್ಪ ದೇಶಾದ್ಯಂತ ಏನಪ್ಪ ಜಾರಿಗೊಳಿಸಲಾಗ್ತದೆ. ಮೊದಲು ಈ ಯೋಜನೆಯನ್ನು ಅಳವಡಿಸಿಕೊಂಡಂಥ ರಾಜ್ಯ ಯಾವುದಪ್ಪ ಅಂದ್ರೆ ಉತ್ತರ ಪ್ರದೇಶ ಮತ್ತು ಪ್ರಸ್ತುತ ದೇಶದಲ್ಲಿ ಅತಿ ಹೆಚ್ಚು ವೇತನ ನೀಡುವ ರಾಜ್ಯ ಹರಿಯಾಣ ಅಂತ ಹೇಳ್ಬೋದು. ಈ ಯೋಜನೆ ಪ್ರಕಾರ ಏನಪ್ಪ ಪ್ರತಿಯೊಂದು ಕುಟುಂಬಕ್ಕೂ ಜಾಬ್ ಕಾರ್ಡ್ಗಳನ್ನು ವಿತರಣೆ ಮಾಡಲಾಗ್ತದೆ. ಆ ಜಾಬ್ ಕಾರ್ಡಿನ ಪ್ರಕಾರ ಒಂದು ಕುಟುಂಬವು 100 ದಿನಗಳ ಕಾಲ ಕೆಲಸವನ್ನು ಪಡೆಯುವಂಥ ಅಧಿಕಾರವನ್ನು ಹೊಂದಿದೆ. ಹಾಗೆ ವೇತನವನ್ನು ಏನಪ್ಪ ಅಂದ್ರೆ MG ನರೇಗಾ ಆ್ಯಕ್ಟ್ 6 ಕ್ಲಾಸ್ 1 ಪ್ರಕಾರ ಏನಪ್ಪ ಎಲ್ಲರಿಗೂ ವೇತನವನ್ನು ನೀಡುವಂಥ ವ್ಯವಸ್ಥೆಯನ್ನು ನೀಡಲಾಗಿದೆ. ಹಾಗೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಗ್ರಾಮೀಣ ಜನರಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸೋದು, ಹಾಗೆ ಗ್ರಾಮೀಣ ಜನರು ನಗರ ಪ್ರದೇಶಗಳಿಗೆ ವಲಸೆ ಹೋಗುವುದನ್ನು ನಿಯಂತ್ರಣ ಮಾಡೋದಾಗಿದೆ ಅಂತ ಹೇಳ್ಬೋದು. ಈ ಯೋಜನೆಯನ್ನು ಮೊದಲು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಕರಿತಿದ್ರು. 2009ರಿಂದ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಮರುನಾಮಕರಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರವು 75%, ರಾಜ್ಯ ಸರ್ಕಾರವು 20% ಹಣವನ್ನು ಈ ಯೋಜನೆಯಲ್ಲಿ ನಿಯೋಜಿಸ್ತಾವಂತ ಕೂಡ ಹೇಳ್ಬೋದು. ಇಷ್ಟು MG ನರೇಗಾದ ಕುರಿತು ಮಾಹಿತಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಹಾಗೆ ಮುಂದಿನ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ. ಕೊನೆಯ ದೃಶ್ಯವನ್ನು ನೋಡ್ಬೋದು. ಅಧಿಕ ಮಳೆಯಿಂದಾಗಿ ಈ ಎಲ್ಲ ಕಾರ್ಮಿಕರು ಕೂಡ ಮನೆಗೆ ಹೊರಟಿದ್ದಾರೆ. ಅಂದರೆ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಕಾರ್ಮಿಕರು ತಮ್ಮ ಕುಟುಂಬದ ನಿರ್ವಹಣೆಗಾಗಿ ಇಂಥ ಯೋಜನೆಯ ಅಡಿಯೊಳಗೆ ಕಾರ್ಯನಿರ್ವಹಿಸುವುದು ಕೂಡ ಒಂದು ಹೆಮ್ಮೆಯ ಸಂಗತಿ. ಎಲ್ಲರಿಗೂ ಧನ್ಯವಾದಗಳು.